ಕಳೆದ ಬಿಗ್ ಬಾಸ್ ಸೀಸನ್ ನಲ್ಲಿ ರಾಜನಾಗಿ ಆರ್ಭಟಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉಗ್ರಂ ಮಂಜು, ಮ್ಯಾಕ್ಸ್ ಮಂಜು ಈಗ ಮದುವೆ ಆಗ್ತಾ ಇರುವಂತಹ ಮಂಜು ಆಗಿದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು ಇವರ ಮದುವೆಗೋಸ್ಕರ. ಅದೆಲ್ಲದಕ್ಕೂ ಕೂಡ ಗುಡ್ ನ್ಯೂಸ್ ಕೊಟ್ಟಿರುವಂತಹ ಮಂಜು ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮಂಜಣ್ಣ, ಮೊದಲನೇದಾಗಿ ನಮಸ್ತೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು. ಹೇಗಿದ್ದೀರಾ? ಅತ್ತಿಗೆ ಹೇಗಿದ್ದಾರೆ? ಅಗಸ್ತ್ಯ ಚೆನ್ನಾಗಿದ್ದಾಳೆ. ಅವಳು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾಳೆ. ಸಾಯಿ ಸಂಧ್ಯಾ ಅವಳು ಈ ಮಲ್ಟಿ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದಾಳೆ. ಶೀಸ್ ಗುಡ್, ತುಂಬಾ ಚೆನ್ನಾಗಿದೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ನೀವು ಎಂಗೇಜ್ಮೆಂಟ್ ಆದಾಗಿಂದನೂ ಕೂಡ ಒಂದು ಕ್ವಶನ್ ಮಾರ್ಕ್ ಹರಿದಾಡ್ತಾ ಇದೆ. ಸೊ ಆ ಕ್ವಶನ್ಗೆ, ಆ ಯಕ್ಷ ಪ್ರಶ್ನೆಗೆ ಆನ್ಸರ್ ಮಾಡೋದಾದ್ರೆ ಲವ್ ಕಮ್ ಅರೇಂಜ್. ಫಸ್ಟ್ ಲವ್ ಆಯ್ತು, ಅದಾದ್ಮೇಲೆ ಫ್ಯಾಮಿಲಿ ಜೊತೆಗೆಲ್ಲ ಮಾತಾಡಿ ಅವರೆಲ್ಲ ಒಪ್ಪಿಗೆ ತಗೊಂಡು ಮದ್ವೆ ಆಗ್ತಿದ್ವಿ. ಲವ್ ಕಮ್ ಅರೇಂಜ್ ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಲವ್? ಫಸ್ಟ್ ಪ್ರಪೋಸ್ ಮಾಡಿದ್ ನೀವೇನಾ ಅಥವಾ ಸಂಧ್ಯಾ ಮೇಡಮ್ ಅವರ ಅಂತ? ಫಸ್ಟ್ ಪ್ರಪೋಸ್ ಮಾಡಿದ್ ನಾನೇ. ಮದ್ವೆ ಆಗೋಣ ಅಂತಾನೆ ಅಂದಿದ್ದು, ಐ ಲವ್ ಯು ಆ ಥರದ್ದೆಲ್ಲ ಏನಿಲ್ಲ. ಫಸ್ಟ್ ಮದ್ವೆ ಆಗೋಣ ಅಂತಾನೆ ಅಂದಿದ್ದು, ನಾನೇ ಪ್ರಪೋಸ್ ಮಾಡಿದ್ದು. ಎಷ್ಟು ವರ್ಷಗಳಲ್ಲ, ತಿಂಗಳುಗಳಷ್ಟೇ, 2-3 months ಅಷ್ಟೇ. ಅದರಲ್ಲೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ವಿ, ಮದ್ವೆವರೆಗೂ ಬಂದಿದೆ. ಸಂಧ್ಯಾ ಅವರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು? ಯಾವ ಗುಣ ಇಷ್ಟ ಆಯ್ತು? ಬಿಕಾಸ್ ಯಾಕಂತಂದ್ರೆ ನೀವು ನಾನು ಹಿಂದೆನೂ ಒಂದ್ಸಲ ಸಂದರ್ಶನದಲ್ಲಿ ಕೇಳಿದಾಗ್ಲೂ ಕೂಡ ತಾಯಿ ತರ ಇರುವಂತವ್ರು ಬೇಕು, ಮನೆಯವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತವ್ರು ಬೇಕು ಅಂತ ಹೇಳಿದ್ರು. ಸೊ ಅವರಲ್ಲಿ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ? ಅಂದ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೋತಾಳೆ, ಕಷ್ಟ ಸುಖ ಎಲ್ಲ ನೋಡಿ ಬಂದಿರೋಂಥ ಹುಡುಗಿ. ತುಂಬಾನೇ ಸಿಂಗಲ್ ಪೇರೆಂಟ್ ಆಗಿ ಬದುಕಿದ್ದು. ಅದಾಗಿ ಅವಳಿಗೆ ಗೊತ್ತು ಎಷ್ಟರಲ್ಲಿ ಇಷ್ಟಿದ್ರೂ ಅದರಲ್ಲಿ ಬದುಕ್ಬೋದು ಅನ್ನೋದು ಗೊತ್ತು ಅವಳಿಗೆ. ಅಂದರೆ ಅಷ್ಟೇ ಬೇಕು, ಅದೇ ಬೇಕು, ಇದೇ ಬೇಕು ಅನ್ನೋ ಡಿಮ್ಯಾಂಡ್ಸು, ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಏನಿಲ್ಲ. ತುಂಬ ಪ್ರಾಕ್ಟಿಕಲ್ ಆಗಿರ್ತಾಳೆ. ಅಂದರೆ ತುಂಬ ಓವರ್ ಥಿಂಕಿಂಗು, ಲೈಕ್ ಎಕ್ಸ್ಪೆಕ್ಟೇಷನ್ಸು ಇವೆಲ್ಲ ಇಟ್ಕೊಳ್ಳಲ್ಲ. ಆಮೇಲೆ ನಮ್ಮ ಜೀವನಗಳು ಗೊತ್ತು ಅವಳಿಗೆ. ಈ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ, ಏನು, ಯಾವ ಕೆಲಸ ಇರುತ್ತೆ, ಏನು, ಅಂದರೆ ನಮ್ಮನ್ನು ತೀರಾ ಅರ್ಥ ಮಾಡ್ಕೊಳ್ಳೋರು ಇದ್ದರೆ ತುಂಬ ಖುಷಿ ಆಗುತ್ತಲ್ವ. ಆ ಥರದ್ರಲ್ಲಿ ಅರ್ಥ ಮಾಡಿಕೊಂಡು ಅಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥವ್ರೆ ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಇವಳು ನನ್ನನ್ನು ಬೇಗನೆ ಅರ್ಥ ಮಾಡ್ಕೊಂಡ್ಳು, ಹಾಗಾಗಿ ನಮ್ಗೆ ಇದಾಯ್ತು. ಈಗ ಸರ್ವೇ ಸಾಮಾನ್ಯವಾಗಿ ಏನಂತಂದ್ರೆ ಲವ್ ಕಮ್ ಅರೇಂಜ್ ಅಂತ ಹೇಳಿದ್ರಿ. ಸೊ ಏನೋ ಗಿಫ್ಟ್ ಕೊಡುವಂತದ್ದು ಇರ್ತೈತೆ. ಅವ್ರು ನಿಮ್ಗೆ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು, ನೀವು ಅವ್ರು ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು ಅಂತ? ಏನಿಲ್ಲ, ಅವಳ ಬಡೆಗೆ ನಾನು ಸನ್ ಗ್ಲಾಸ್ ಕೊಡಿಸಿದೆ, ನನ್ನ ಬಡೆಗೆ ಅವಳು ಬಟ್ಟೆ ಕೊಡಿಸಿದ್ರು. ಅದಾಗಿ ನನ್ನ ಬಡೆಗೆ ಅವಳು ಸ್ಯಾರಿ ಇದಾಯಿತು. ಒಂದು ಟೆಂಪಲ್ಗೆ ಹೋಗ್ಬೇಕಾದ್ರೆ ಲೈಕ್ ಅದು ನಾನು ಫಸ್ಟ್ ಕೊಟ್ಟಿದ್ದು ಅವಳಿಗೆ ಗಿಫ್ಟು ಅಂತ ಸ್ಯಾರಿ. ಅದಾಗಿ ಇನ್ನೊಂದು ಗಿಫ್ಟು ಅಂತಂದರೆ ಲಾಂಗ್ ಡ್ರೈವ್ ಹೋಗೋಣ ಅಂತಂದರೆ ಸೀದಾ ವನದುರ್ಗ ಟೆಂಪಲ್ಗೆ, ಮಂಗಳೂರು ಹತ್ರ ವನದುರ್ಗ ಟೆಂಪಲ್ಗೆ ಹೋಗಿದ್ದು. ಅಲ್ಲೇ ಆ ತಾಯಿ ಆಶೀರ್ವಾದ ತೊಗೊಂಡಿದ್ದು. ಆ ತಾಯಿ ಆಶೀರ್ವಾದ ತೊಗೊಂಡ್ವಿ. ಅಲ್ಲಿ ಗುರೂಜಿನೂ ತುಂಬ ಚೆನ್ನಾಗಿದೆ, ಒಳ್ಳೆ ಪೇರು ಅಂತ ಅವರು ಆಶೀರ್ವಾದ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಈಗ ಮದುವೆ ಯಾವಾಗ, ಹೆಂಗೆ ಅನ್ನುವಂಥ ವಿಚಾರ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಯಾವಾಗ ಮದುವೆ ಅನ್ನುವಂಥದ್ದು? Jan 23 ಮದುವೆ. ಅದು ನಮ್ಮ ಮನೆ ದೇವರು ದೇವಸ್ಥಾನ ತಿಮ್ರಾಯಪ್ಪ ಸ್ವಾಮಿ ಅಂತ. ಅದು ಅನ್ಸಗಿರಿ ಅಂತ ನಮ್ಮ ತಮಿಳ್ನಾಡು ಹೊಸೂರು ಹತ್ರ ಇದೆ, ಅಲ್ಲಿ ಮದುವೆ ಅಂತ. ನನಗೂ ಅದೇ ರೀತಿ ಆಸೆ. ಅಂದರೆ ದೇವಸ್ಥಾನದಲ್ಲಿ, ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಆಗಬೇಕು ಅನ್ನೋದು ಗುರೂಜಿ ಹೇಳಿದ್ರು. ಅದಾಗಿ ಅವ್ರ ಮನೆ ದೇವ್ರ ದೇವಸ್ಥಾನ ಬಂದು ವೆಂಕಟರಮಣ ಸ್ವಾಮಿ, ನಮ್ಮ ಮನೆ ದೇವ್ರು ಬಂದು ತಿಮ್ರಾಯಪ್ಪ ಸ್ವಾಮಿ. ಅವರಿಬ್ಬರು ಅಣ್ಣ ತಮ್ಮಂದರು. ಅಲ್ಲಿಗೆ ದೇವ್ರ ಆಶೀರ್ವಾದ ತೊಗೊಂಡು ನಮಗೆ ಬೇಕಾಗಿರುವಂಥ ಎಲ್ಲ ಒಂದಷ್ಟು ಕುಟುಂಬದವರು, ಫ್ರೆಂಡ್ ಸರ್ಕಲ್ ಎಲ್ಲ ಬಂದು ಆಶೀರ್ವಾದ ಮಾಡಿ ಲೈಕ್ ಆ ಥರದ್ದು. ಅಂದರೆ ನನಗೆ ಅಷ್ಟೊಂದು ಆಡಂಬರ ಆ ಥರದ್ದೆಲ್ಲ ಅಷ್ಟೊಂದು ಅವಳಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಅದಾಗಿ ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಅಷ್ಟೊಂದು ನಮ್ಮಲ್ಲಿ ಅಂದರೆ ಅಷ್ಟೊಂದು ಖರ್ಚು ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದನ್ನು ತೀರಿಸೋದಕ್ಕೋಸ್ಕರ ಮತ್ತೆ ಆ ಟೆನ್ಷನ್ನು ಅದೆಲ್ಲ ಬೇಡ ಅಂತ. ಇರೋಷ್ಟು ಜೀವನ ಆ ಸಾಲ ಸೋಲ ಇಲ್ದಿರ ನೆಮ್ಮದಿಯಾಗಿದ್ದರೇ ಚಂದ ಅಲ್ವಾ. ಅದಕ್ಕೆ ಹಾಗಾಗಿ ಆ ಥರ ಯೋಚನೆ ಮಾಡ್ಕೊಂಡಿದ್ದೀನಿ. ಮನೆಯವರ ರಿಯಾಕ್ಷನ್ ಹೇಗಿದೆ? ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ. ಬಿಕಾಸ್ ಯಾಕಂತಂದ್ರೆ ಅಮ್ಮನೂ ಕೂಡ ಹೇಳ್ತಾ ಇದ್ರು, ಅಪ್ಪನೂ ಕೂಡ ಹೇಳ್ತಾ ಇದ್ರು, ಬೇಗ ಮದುವೆ ಮಾಡಬೇಕು, ನನ್ನ ಮಗಳ ತರ ನಾನು ಟ್ರೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಮನೆಯವರೆಲ್ಲ ಹ್ಯಾಪಿ ಆಗಿದ್ದಾರೆ ಅಂತ? ತುಂಬ ಖುಷಿಯಾಗಿದ್ದಾರೆ ಮನೆಯವರೆಲ್ಲ. ಅವಳು ದಿನ ಫೋನ್ ಮಾಡೋದು, ಅವ್ರನ್ನ ವಿಚಾರಿಸ್ಕೊಳ್ಳೋದು, ಅವ್ರ ಜೊತೆ ಮಾತಾಡೋದು, ಅಪ್ಪ ಅಮ್ಮ ಜೊತೆ ಆ ಥರದ್ದೆಲ್ಲ ಇದು ಮಾಡ್ತಿದ್ದಾರೆ. ಅಪ್ಪನ ಮೈಗೆ ಹುಷಾರಿಲ್ಲ ಅಂದರೆ ಸೀದಾ ಬಂದು ನೋಡ್ಕೊಂಡು ಹೋಗೋದು, ಮಾತಾಡೋದು. ಅವಳಿಗೂ ಫ್ಯಾಮಿಲಿ ಅನಿಸಿದೆ. ನಮ್ಮ ಫ್ಯಾಮಿಲಿನಲ್ಲಿ ಅವಳು ಅದೇ ಅಮ್ಮ ಹೇಳ್ದಂಗೆ ಅವರು 3 ಜನ ನನ್ನ ತಂಗಿರ ಮಕ್ಕಳು ಹೇಗೋ ಹೆಣ್ಮಕ್ಳು, ಈ ಮಗುನೂ ಅವ್ರಿಗೆ ಹೆಣ್ಮಗು ಥರನೇ, ಅವ್ರ ಮಗಳ ಥರನೇ ಟ್ರೀಟ್ ಮಾಡ್ತಿದ್ದಾರೆ. ಅವೆಲ್ಲನೂ ಏನು ಅಂದ್ಕೊಂಡಿದ್ರು ಅದೇ ರೀತಿ ನಮ್ಮ ಮನೆಗೆ ಅವ್ರಿಗೂ ಖುಷಿಯಾಗಿದೆ, ನನಗೂ ಖುಷಿಯಾಗಿದೆ, ಎಲ್ಲರೂ ಖುಷಿಯಾಗಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.